ಏನ್ ಬಗುಂಜಣ ಇಷ್ಟು ಬೇಗ ಸವಾರಿ? ಅಲ್ಕಂಡ್ರ ರಾಮಣ್ಣ, ನಮ್ ಟ್ರ್ಯಾಕ್ಟರ್ ಡ್ರೈವರ್ ಮಂಜು 2 ದಿನದಿಂದ ಪತ್ತೆ ಇಲ್ಲ. ಅವ್ನು ಹಿಡಿಬೇಕು ಅಂದ್ರೆ ಬೆಳಗ್ಗೆ ಅವ್ನ ಮನೆಗೆ ಹೋಗಿ ಕುಂಡಿ ಮೇಲೆ ಒದ್ ಕರ್ಕೊ ಬರ್ಬೇಕಂಡ್ರ. ಸಿಕ್ಕಿದ್ನಾ? ಸಿಗದಿ ಬಿಡ್ತೀನಂದ್ರ. ರಮಣ, ಈರುಳ್ಳಿ ಪಕೋಡ ಅಂತ ಕೊಟ್ಟಿದ್ಯಾ, ಹೆಸರಿಗೊಂದು ಈರುಳ್ಳಿ ಪೀಸು ಇಲ್ಲ. ಎಂತ ಹೇಳದ ಸಣ್ಣಯ್ಯ, ಈರುಳ್ಳಿ ಪಕೋಡದಲ್ಲಿ ಈರುಳ್ಳಿ ಇರ್ಬೇಕು ಅಂತ ರೂಲ್ಸ್ ಉಂಟೇನ್ರ? ಹಂಗಾರೆ ಮಂಗಳೂರು ಬಜ್ಜಿಲಿ ಮಂಗಳೂರು ಇರ್ತೇನ್ರ, ಮೈಸೂರು ಪಾಕದಲ್ಲಿ ಮೈಸೂರು ಇರ್ತೇನ್ರ? ಕತ್ತಿನ ಅದಪ್ಪ ಮಾತು ಬಗ್ಗಂಜಣ್ಣ. ಸಾಕಾ? ಬೇಕಾದಷ್ಟು ಕಂಡ್ರ. ಟೀ ಕೊಡ್ರ ಬೇಡ? ಇವತ್ತು ನನಗೆ ಹಾಕಿಸ್ಬೇಡ ಪ್ಲೀಸ್. ನಿನ್ ಭಯ ಸಂಕೋಚ ಎಲ್ಲ ಬಿಟ್ಬಿಡು. ನನಗೆ ನೀನ್ ಬೇಕು. ನೀನ್ ಪ್ರಕೃತಿ, ನಾನ್ ಪುರುಷ. ನೀನ್ ಭೂಮಿ, ನಾನು ಆಕಾಶ. ಶ್ರಾವಣದ ಮಳೆ ಆಗ್ಬೇಕು. ನಾನು ಸ್ವೀಕರಿಸೋ ಚಿತ್ತು, ನಾನು ಸ್ವೀಕರಿಸೋ. ಚಿತ್ತು, ಏನಾಯ್ತು? ರವಿ, ನನ್ ಬಿಟ್ಬಿಡಿ, ನನ್ಗೇನು ಮಾಡ್ಬೇಡಿ. ಏನ್ ಮಾಡ್ದೆ? ಏನ್ ಮಾಡ್ದೆ ನಾನು? ಮದ್ವೆ ಆದ ಗಂಡು ತನ್ನ ಹೆಂಡತಿಗೆ ಮಾಡದೇ ಇರ್ದೆ ನಾನು ಮಾಡ್ದೆ ನಿನ್ಗೆ? ನಾನು ಯಾಕೆ ಈ ತರ ಆಡ್ತಾ ಇದ್ಯಾ? ಮದ್ವೆ ಹತ್ತಿರದಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಲುಕ್, ನಾನು ಹೇಳಿದ್ರು ಸ್ವಲ್ಪ ಸರಿಯಾಗಿ ಕೇಳ್ಕೊ. ನಾವಿಬ್ರು ಯಾವ ತಪ್ಪು ಮಾಡ್ತಾ ಇಲ್ಲ. ದಾಂಪತ್ಯದ ಸಹಜ ಧರ್ಮನ ಪಾಲನೆ ಮಾಡ್ತಿದೀವಿ ಅಷ್ಟೇ. Then why the hell are you afraid? ಇಷ್ಟ ದಿನ ನೀನು ನಿಜವಾಗ್ಲೂ ಪ್ರೀತಿಸಿ ಒಪ್ಕೊಂಡು ಮದುವೆ ಆದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ ನನ್ಗೆ ಗೊತ್ತಾಗ್ತಾ ಇದೆ, ನೀನ್ ನನ್ನ ಪ್ರೀತಿಸ್ತಾ ಇಲ್ಲ, ದ್ವೇಷಿಸ್ತಾ ಇದೀಯ. ರವಿ, ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸಿ ಮದ್ವೆ ಆಗಿದ್ದೀನಿ. ಈಗಲೂ ನಾನು ನಿಮ್ಮನ್ನ ದೇವರಾಗಿ ಪೂಜಿಸ್ತಾ ಇದ್ದೀನಿ. ದೇವರಾಗಿ ಪೂಜಿಸಿದಾಳಂತೆ? ಗಂಡನ ತನ್ನ ದೇಹನ ಕೊಡಕ್ಕಾಗದೇ ಇರೋಳು ಅವನು ಹ್ಯಾಕ್ ದೇವರಾಗಿ ಪೂಜಿಸ್ತಾಳೆ? ನೀನ್ ನಾಟಕ ಆಡ್ತಿದ್ಯಾ? ನಾನ್ ನಾಟಕ ಆಡ್ತಿಲ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಮದುವೆ ಆಗಿದಿಂದ ಅದನ್ನೇ ಮಾಡ್ತಾ ಇದೀನಲ್ಲ, ಇನ್ನು ಎಷ್ಟು ದಿನ ಅಂತ ಅರ್ಥ ಮಾಡ್ಕೊಳ್ತಾ ಇರಲಿ. ನೋಡು, ನಾನು ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿರೋ ಹೆಂಡತಿ ನೀನು. ನಾನು ಸುಖ ಕೊಡೋದು ನಿನ್ ಧರ್ಮ, ನಿನ್ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀನ್ ಅರ್ಥ ಮಾಡ್ಕೊಳ್ತಾ ನಮ್ ದಾಂಪತ್ಯ ರಾತ್ರಿಗಳನ್ನ ಹಾಳು ಮಾಡ್ಕೊಂಡು ಜೀವನ ಪೂರ್ತಿ ಕಳಿತಾರಣ ಅಂತ್ಯಾ? ಈಗ ಪ್ರಶ್ನೆಗಳು ಕೇಳಿ ನನ್ ಕೊಲ್ಬೇಡಿ, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ನಿನ್ ಪಾಡಿಗೆ ಬಿಡಕ್ಕಲ್ಲ ನಾನ್ ನಿನ್ ಮದುವೆ ಆಗಿದ್ದು. ನೋಡ, ನಿನಗ್ ನಾನು ಯಾವತ್ ನಿನ್ ಗಂಡನಾಗ್ ಬರ್ಬೇಕು ಅನ್ಸುತ್ತೋ, ಯಾವತ್ ನೀನಾಗ್ ನೀನು ನನ್ನ ಹತ್ರ ಬರ್ತೀಯೋ, ಆವತ್ತವರೆಗೂ ನಿನ್ನ ಹತ್ರ ಬರಲ್ಲ.